ನೋಡ್ಬೋದು ವೀಕ್ಷಕರೇ, ಇದೀಗ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ನಂತರ ಇದೀಗ ಕಾರ್ಯಾಚರಣೆ ಶುರು ಆಗಿದೆ. ಈ ಒಂದು ಬಾರ್ಜ್ನಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು ಇಟಾಚಿ ಮತ್ತು ಒಂದು ಕ್ರೇನ್ ಸಹ ಇರುವಂಥದ್ದು. ನೋಡ್ಬೋದು ವೀಕ್ಷಕರೇ, ನಾಪತ್ತೆಯಾಗಿರುವ ಅರ್ಜುನ್ ಲಾರಿಯ ಮಾಲೀಕರು ಸಹ ನಿಮಗೆ ದಡದಲ್ಲಿ ಕಾಣಿಸ್ತಾ ಇರ್ಬೋದು. ಮಹೇಂದ್ರ ಮಹೇಂದ್ರ ಚೇರ್ ಕೊಡೋದು ಮಹೇಂದ್ರ ಅದ್ರ ಈಗ ರೆಡಿ ಇದೆಯಲ್ಲಪ್ಪ, ನಿಮ್ಮ ಹೆಸರು ತಗೊಂಡಿದ್ದೀವಿ. ಈಗ ನಮ್ಮೊಂದಿಗೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗಬೇಕು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು. ಇವತ್ತು ಒಂದು ಮಾತನ್ನು ಹೇಳ್ಬೋದು ನಾವು. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರವರು ಮತ್ತು ನಮ್ಮ ಸ್ಥಳೀಯ ಭಟ್ಕಳದ ನಮ್ಮ ಉಸ್ತುವಾರಿ ಸಚಿವರಾದಂಥ ವೈದ್ಯರವರು, ಲೋಕೋಪಯೋಗಿ ಇಲಾಖೆಯಿಂದ ನಮ್ಮ ಸಚಿವರು ಬಂದಿದ್ದರು, ಸತೀಶ್ ಜಾರಕಿಹೊಳಿ ಅವರು. ಒಂದೇ ಒಂದು ಮಾತು ಏನು ಹೇಳಿದರು, ನೀವು ಇಲ್ಲಿಂದ ಖಾದರ್ ಸಾಹೇಬ್ ಏನು ಖಾದರ್ಜಿ ನಮ್ಮ ಸಭಾಪತಿಯವರು ಮತ್ತು ಹೇಳಿದ್ರು ನೀವು ಇಲ್ಲಿಂದ ಹೊರಟು ಬಿಡಿ ಅಂತ. ಆ ದಿವಸದಿಂದ ನಾನು ಇಲ್ಲಿ ಬಂದವನು, ನನಗೆ ಒಂದು ತಿಂಗಳ ತನಕ ನಾವು ಪ್ರಯತ್ನವನ್ನು ಮಾಡಿದ್ವಿ. ಆ ಪ್ರಯತ್ನಕ್ಕೆ ನಮಗೆ ಯಶಸ್ಸು ಸಿಗಲಿಲ್ಲ. ಆದರೆ ಎಲ್ಲ ಥರದ ಅಂದರೆ ಡಿಟೆಕ್ಟರ್ ಹಿಡಿದು, ಮೆಟಲ್ ಡಿಟೆಕ್ಟರ್ ಹಿಡಿದು, ಆಮೇಲೆ ಕೇರಳದ ಒಬ್ಬ ಒಬ್ಬ ವ್ಯಕ್ತಿ ಹತ್ರ ಅವರಿಗೂ ಕರೆಸಿದ್ವಿ. ಆಮೇಲೆ ನಮ್ಮ ಉಡುಪಿಯ ಹೀರೋ ಈಶ್ವರ್ ಮಲ್ಪೆಯನ್ನು ಕರೆದ್ವಿ. ಆಮೇಲೆ ನಂಬಿಯಾರ್ ಅಂತ ಹೇಳ್ಕೊಂಡು ಜನರಲ್ ಕ್ಯಾಪ್ಟನ್ ಜನರಲ್ ಅವರು, ಪಾಪ ಅವರನ್ನು ಕರೆದ್ವಿ, ಇಂದ್ರ ಬಾಲನ್. ಆಮೇಲೆ 2 ಯುದ್ಧ ಮಷೀನ್ ಅಂತ ತಂದ್ವಿ. NDRF ಇರ್ಬೋದು, ಸೀಬರ್ಡ್ ನೇವಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ವಿ. ಆದರೆ ಅದು ಆಗಲಿಲ್ಲ. ಬಟ್ ಒಂದು ಮಾತು ಹೇಳಿದರೆ, ನನಗೆ ಲಾಸ್ಟ್ ಮನಸ್ಸಿನಲ್ಲಿ ಒಂದಿತ್ತು, ಯಾವುದೂ ಆಗಿದ್ರೆ ಇದರೊಳಗೆ ನಾವು ಸಕ್ಸಸ್ ಆಗ್ತೇವೆ ಅಂತ ಹೇಳ್ಬೋದು. ಈ ಮಷೀನ್ ಅಂದರೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒಂದು ಸೈಡಿಗೆ ಕ್ರೇನ್ ಇದೆ, ಇದು 2 ಸ್ಪಾಟ್ ಅಂದರೆ ಇದಕ್ಕೆ ಕಾಲಿದೆ, ಈ ಕಾಲಿಂದ ಕೆಳಗೆ ಹೋಗ್ತದೆ. ಇದು ಎಲ್ಲ ಗ್ರೌಂಡಿಗೆ ಕಚ್ಚಿ ಹಿಡಿತದೆ. ಮುಂದೆ ಇದೆ, ಮುಂದೆ ಇರೋದು ಇದು ಪೊಪ್ಲೆಟ್. ಮತ್ತು ಒಂದು ಬಾರ್ಜ್ ಉಂಟು, ಹೊಪ್ಪರ್ ಬಾರ್ಜ್. ಆ ಹೊಪ್ಪರ್ ಬಾರ್ಜ್ ಏನಂತ ಹೇಳಿದ್ರೆ, ಏನು ಆ್ಯಕ್ಟಿವಿಟಿ ಇದೆ, ಅದರಲ್ಲಿ ನಾವು ಮಣ್ಣು ತುಂಬಿದ ಮೇಲೆ ಅದು ಕೆಳಗಿಂದ ಓಪನ್ ಆಗ್ತದೆ. ಕೆಳಗಿಂದ ಓಪನ್ ಆಗಿ ಮಣ್ಣನ್ನು ನಾವು ಏನು ಹೈಡ್ರೋಗ್ರಾಫಿಕ್ ಸರ್ವೆ ಮಾಡಿ ಎಲ್ಲಿ ಡೆಪ್ತ್ ನೋಡಿದ್ದೇವಲ್ಲ, ಆ ಡೆಪ್ತಲ್ಲಿ ನಾವು ಅದನ್ನು ಹಾಕ್ತೀವಿ. ಮತ್ತು ಫಸ್ಟ್ ನಾವು 4 ಪಾಯಿಂಟ್ ಏನು ತೋರಿಸಿದ್ದೇವೆ, ಅದನ್ನು ಫಸ್ಟ್ ಅದು ಏನು ಅಲ್ಲಿಯ ಒಂದು ಕಾರ್ಯಾಚರಣೆಗೆ ಫಸ್ಟ್ ನಾವು ಅದನ್ನು ಕೈ ಹಾಕ್ತೇವೆ. ಆಮೇಲೆ ತದನಂತರದಲ್ಲಿ ಆ ಮಧ್ಯದಲ್ಲಿ ಏನು ದಿಂಬು ಬರುತ್ತೆ ಅದನ್ನು ಹೊಡೆದು ನೀರಿನ ಸರಾಗವಾಗಿ ಒಂದು ಚಾಲನೆಯನ್ನು ಕೊಡಬೇಕಾಗಿದೆ. ನೀರು ಕೊಡದಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ನೀರಿಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಆ ಮಣ್ಣು 2 ಸೈಡಿಗೆ ಮತ್ತೆ ಉಳುವರೆ ಮತ್ತು ಈ ಸೈಡಿಂದ ಅದು ಮತ್ತೆ ಕೊರಿಬಾರ್ದು ಅಂತ ಹೇಳ್ಕೊಂಡು ಮಧ್ಯದ ಮಣ್ಣನ್ನು ಓಪನ್ ಮಾಡ್ತೀವಿ. ಬಟ್ ನಾವು ಒಂದು ಮಾತು ಹೇಳಿದೆ ತಮ್ಮ ಮುಂದೆ, ನಾ ಈ ಕಾರ್ಯಾಚರಣೆಯನ್ನು ಯಾವಾಗ ನಿಲ್ಲಿಸಿದ್ರೆ ಕೊನೆಯ ಪ್ರಯತ್ನದಿಂದ ಇದನ್ನು ಮಾಡ್ತೇನೆ ಅಂತ ಹೇಳ್ಕೊಂಡು ಈ ಮಾತನ್ನು ನಾವು ಉಳಿಸ್ಕೊಂಡಿದ್ದೇನೆ. ತಾವು ಸಹ ನನ್ನನ್ನು ಎಷ್ಟು ಕೆಲಸ ಮಾಡಿಕೊಂಡಿದ್ರಿ, ತಾವು ನನಗಿಂತ ಹೆಚ್ಚಿನ ಕೆಲಸವನ್ನು ಜನರಿಗೆ ಮಾಡಿಕೊಟ್ಟಿದ್ರಿ, ಅದಕ್ಕೂ ನಾನು ಧನ್ಯವಾದ. ಆ್ಯಕ್ಚುಲಿ ನಾವು ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆ ಅಂತಂದರೆ ವೀಕ್ಷಕರೇ, ಲೈವ್ ನೋಡ್ತಾ ಇದ್ದೀರಿ. ಈಗ ಅವ್ರು ಮಾತಾಡ್ತೀನಿ, ಜಗನ್ನಾಥ ಪುತ್ರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಆ ಕೆಲಸ ಮಾಡಿದ್ದಾರೆ. ಆ ಮಗು ಇವತ್ತು ಕೆಲಸಕ್ಕೆ ಹೋಗ್ತಾ ಇದೆ. ಇವತ್ತು ಆ ಮಗು ಕೆಲಸಕ್ಕೆ ಹೋಗ್ತಾ ಇದೆ. ನೀವು ನಂಬೋದಿಲ್ಲ, ಅಂಕೋಲ ತಹಸೀಲ್ದಾರ್ ಕಚೇರಿಯಲ್ಲಿ ಕಾರವಾರ ಟೂರಿಸಮ್ನಲ್ಲಿ ಅವರಿಗೆ ಕೊಟ್ಟಿದ್ದಾರೆ, ಅವರಿಗೆ ಕೆಲಸ ಕೊಟ್ಟಿದ್ದಾರೆ.
ಮತ್ತು ಅವರು ಒಳ್ಳೆಯದಾದ್ರೆ ಅವರಿಗೆ ನಾವು ಕಂಟಿನ್ಯೂ ಇರ್ತೀವಿ. ಅದ್ರ ಬಗ್ಗೆ ಬೇರೆ ನಾವು ಒಂದು ಹೇಳಿದ ಮಾತಾಡ್ತಾರೆ, ನಾವು ನಿಮಗೆ ಬಿಡೋದಿಲ್ವಲ್ಲ. ಅದಕ್ಕೆ ನಾವು ಬಿಡೋದಿಲ್ಲ. ನಾವು ನನಗೆ ಅಲ್ಲಿ ಜಾಗದ ಬಗ್ಗೆ ಹೇಳಿದ್ವಿ, ಹಾಸ್ಪಿಟ್ಲಲ್ಲಿ ಪಾಪ ಅವರ ಕಷ್ಟಗಳನ್ನ ಹೇಳಿದ್ವಿ. ಅದು ನನಗೆ ಬಹಳ ಖುಷಿ ಆಯಿತು. ನಾವು ಹಣ ಕೊಟ್ಟಿರ್ಬೋದು, ಹಣ ಏನು ದೊಡ್ಡದಲ್ಲ, ಆದರೆ ಅವರಿಗೆ ಆ ಟೈಮ್ನಲ್ಲಿ ಆ ಹಾಲು ತಗೊಳ್ಳಿಕ್ಕೆ ಅಥವಾ ಗುಳಿಗೆ ತಗೊಳ್ಳಿಕ್ಕೆ ಹೆಲ್ಪ್ ಬೇಕಾಗ್ತದಲ್ಲ, ಅದನ್ನು ಮಾಡಿ ನಾವು ದೊಡ್ಡ ಉಪಕಾರ ಅಂತೀವಿ. ಅದಕ್ಕೆ ಕಾರಣ ಸರ್, ಈಗ ನೋಡಿ, ಈಗ ಪ್ರಮುಖವಾಗಿ ನಮ್ಮ ತುಂಬ ಜನ ವೀಕ್ಷಕರು ಕೇಳ್ತಿದ್ದಾರೆ, ಒಂದಷ್ಟು ಕಮೆಂಟ್ಗಳನ್ನು ಮಾಡ್ತಾರೆ. ನಮ್ಮ ವೀಕ್ಷಕರಿಗೆ ಭರವಸೆಯನ್ನು ಕೊಡುತ್ತೆ. ಇವತ್ತು ಈಶ್ವರ ಮಲ್ಪೆ ಅವರು ಈ ಒಂದು ಕಾರ್ಯಾಚರಣೆಯಲ್ಲಿ ಇರೋದಿಲ್ಲ ಅನ್ನೋ ಚರ್ಚೆಗಳಾಗ್ತದೆ. ಹಾಗಾಗಿ ನಾನು ಹೇಳಿದ್ದೆ, ಇಲ್ಲ ನಮ್ಮ ಶಾಸಕರು ಬರಲಿ, ಇಲ್ಲಿನ ಶಾಸಕರು ಬರಲಿ, ಅವರು ಮೇಲೆ ಭರವಸೆ ಇರಬೇಕು ಅಂತ ಹೇಳಿದ್ವಿ. ಏನು ಹೇಳೋದಕ್ಕೆ ಬಯಸ್ತಾರೆ, ತುಂಬ ಜನ ದುಬೈಯಿಂದ ಕೇಳ್ತಾರೆ, ಕತಾರಿಂದ ನೋಡ್ತಾರೆ, ಸುಳ್ಳು ಹೇಳ್ತಾರೆ, ಕಮೆಂಟ್ ತೋರಿಸ್ತಾರೆ, ಎಲ್ಲರೂ ಕೂಡ ಕೇಳ್ತಾರೆ. ಈ ಒಂದು ಕಾರ್ಯಾಚರಣೆ ಮತ್ತೊಮ್ಮೆ ಆರಂಭ ಆಗೋದಕ್ಕೆ ಕಾರಣಕರ್ತರೆ ಶಾಸಕರಾಗಿರುವಂಥ ಸತೀಶ್ ಸೇಲ್ ಅವರು ಅಂತ. ಹಾಗಾಗಿ ಅವರೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಈಶ್ವರ್ ಮಲ್ಪೆ ಅವರನ್ನ ಪರ್ಮಿಷನ್ ಕೊಡ್ಬೇಕಾಗಿರೋದು ಸತೀಶ್ ಅವರು ಅವ್ರು ಕೊಡ್ತಿರೋ ಭರವಸೆ ಏನು ಹೇಳಬೇಕು? ಖಂಡಿತ ಅವ್ರ ಸಹಾಯವನ್ನು ನಾವು ಕೊಡ್ತಾಯಿದ್ದೇವೆ. ಅದರ ಬಗ್ಗೆ ಈಗಾಗಲೇ ನಮ್ಮ ಈಶ್ವರರು ಮಾಡೋದು, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಏನು ಹೋಗ್ತಾರೆ, ಅವರು ವರ್ಕ್ ಮಾಡಿದ್ದಾರೆ ಪಾಪ. ಅವರು ಕಷ್ಟದಲ್ಲಿ ಬಂದು ಅವರ ಮಕ್ಕಳು ಅವ್ರ ಕತೆ ಕೇಳಿದ್ರು, ಫ್ಯಾಮಿಲಿ ಕತೆ ಕೇಳುವಾಗ ಅವರು ಕಣ್ಣಿಗೆ ಇಟ್ಟಿದ್ದಾರೆ. ಅಂಥವರ ಒಂದು ಸಹಾಯ ಮಾಡಲು ಬಂದಾಗ ನಾವು ಆ ಸಹಾಯವನ್ನು ಯಾವಾಗಲೂ ದೂರ ಇಡುವುದಿಲ್ಲ. ಅವರ ಸಹಾಯ ನಾವು ಖಂಡಿತ ತಗೊಳ್ತೇವೆ. ಮತ್ತು ಅವರು 4 ದಿವಸ ನಮ್ಮಲ್ಲಿ 10 ದಿವಸ ನಮ್ಮಲ್ಲಿ. ವೀಕ್ಷಕರೇ ನೋಡಿ, ಈಗ ಶಾಸಕರಿಗೆ ನಾವು ಪ್ರಶ್ನೆನ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಇಲ್ಲಿವರೆಗೂ ಏನು ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಎಲ್ಲದಕ್ಕೂ ಕೂಡ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಈಗ ಈಶ್ವರ್ ಮಲ್ಪೆ ಅವರು ಇಲ್ಲಿ ಅವಶ್ಯಕತೆ ಇದೆ ಅಂತೇಳಿ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಒಂದಷ್ಟು ಜನ ಕಮೆಂಟ್ ಮಾಡಿದ್ರು, ಶಾಸಕರ ಬಳಿ ನೀವು ಪ್ರಶ್ನೆ ಮಾಡಿ ನಾವು ಕೂಡ ಕಮೆಂಟ್ ಮಾಡ್ತೀವಿ ಅಂತೇಳಿ ಕಮೆಂಟ್ಗಳ ಮೂಲಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ನಾವು ಹೇಳಿದ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಈಶ್ವರ್ ಮಲ್ಪೆ ಅವರು ಈ ಒಂದು ಕಾರ್ಯಾಚರಣೆಯಲ್ಲಿ ಇರ್ತಾರೆ. ಈಶ್ವರ್ ಮಲ್ಪೆ ಅವರನ್ನ ಇಲ್ಲಿ ಕರೆಸಿದ್ದು, ಇಲ್ಲಿ ಅವರಿಗೆ ಉಳಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದು ಪ್ರತಿಯೊಬ್ಬರು ಕೂಡ ಸತೀಶ್ ಸರ್ ಅವರು. ಇವತ್ತು ಈ ಕಾರ್ಯಾಚರಣೆ ಆರಂಭ ಆಗೋದಕ್ಕೂ ಕೂಡ ಇವನ್ ನಾವು ಮಾಧ್ಯಮದವರು ಇಲ್ಲಿ ಬರೋದಕ್ಕೆ, ಯಾಕೆಂತಂದ್ರೆ ಇಲ್ಲಿ ಬಿಟ್ಟಿರಲಿಲ್ಲ, ಬರೋದಕ್ಕೆ ಬಿಟ್ಟಿಲ್ಲ. ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅಂತೇಳಿ ಅಲ್ಲಿಂದ ಅವರು ನಡ್ಕೊಂಡು ಬಂದು ಸುಮಾರು 6 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಸಚಿವರನ್ನ ಎದುರು ಹಾಕೊಂಡು, ಸಚಿವರು ಕರೆದ್ರೂ ಕೂಡ ಅವ್ರು ಹೋಗ್ಲಿಲ್ಲ, ಮಾಧ್ಯಮದವರನ್ನ ಬಿಡಿ ಅಂತೇಳಿ ಅಷ್ಟು ಸಹಕಾರವನ್ನ ಕೊಡ್ತಾ ಇಲ್ಲಿ ಶಾಸಕರಾಗಿರುವಂತಹ ಸತೀಶ್ ಅವರಿಗೆ ಕೆಲಸವನ್ನ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ವೀಕ್ಷಕರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಶ್ವರ್ ಮಲ್ಪೆ ನಮ್ಮೊಂದಿಗೆ ಈ 10 ದಿನ ಕಾರ್ಯಕ್ರಮಕ್ಕೆ ತುಂಬ ಅಪರೂಪವಾಗಿ ದೇವರು ಮತ್ತು ನಮ್ಮ ಕಾಸರಗೋಡಿನ ಯಾಕೆಂದರೆ ಮಂಜೇಶ್ ಅಂತ, ಯಾಕೆಂದರೆ ಅಲ್ಲಿ ಕಾಸರಗೋಡಲ್ಲಿ ಒಂದು ಪ್ರಕೃತಿ ಅವ್ರು ತುಂಬ ಅದರಲ್ಲಿ ಸರ್ ನಮ್ಮ ಇಲ್ಲಿ ಕಾವಲು ಭಾಗದಲ್ಲಿ ಇಷ್ಟರ ತನಕ 3 ಗಂಟೆ ತನಕ ಸರ್ ನನಗೆ ನಮ್ಮ MLA ಸರ್ ಸತೀಶ್ ತುಂಬ ಸಪೋರ್ಟ್ ಮಾಡಿದ್ದು ಅವರೇ. ಬನ್ನಿ ಇವತ್ತು ಸಹ ಅವ್ರದ್ದು ಒಂದು ಮಾತು ಕೇಳುವಂಥ ಇಷ್ಟರಲ್ಲಿ ನಿಂತಿದ್ದೀನಿ. ಅವ್ರು ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಏನು ಸ್ಕೂಬಾ ಡೈವ್ ಮಾಡ್ತೀವಿ, ಅಡಿಯಲ್ಲಿ ಹುಡುಕುವ ಪ್ರಯತ್ನ ಖಂಡಿತ ಅವ್ರು ಮಾಡ್ತೀವಿ. ಇದೇ ಕೆಲಸ ಆ ಥರ ಆಗ್ತಾ ಇದ್ರಿ ನಾವು ಅವ್ರಿಗೆ ಖಂಡಿತ ನಮ್ಮ ಉದ್ಯೋಗ ತನಕ ಅವ್ರ ಜೊತೆ ನಾವು ಖಂಡಿತವಾಗಿ ಸಪೋರ್ಟ್ ಆಗಿ. ಈಗ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ನಾವು ನಮ್ಮ ಸಹಾಯವನ್ನು 100% ಸಪೋರ್ಟ್ ನಥಿಂಗ್ ಟು ವರಿ. ನಾನು ಅವರನ್ನು ಮಾಡ್ಕೊಳ್ತೇನೆ. ಯಾರು ನಿಮಗೆ ಆಫೀಸಲ್ಲಿ ಏನಾದರೂ ವೀಕ್ಷಕರೇ ಏನು ಹೇಳ್ತೀರಿ? ಈಗ ಶಾಸಕರು ಬಂದು ಈಶ್ವರ್ ಮಲ್ಪೆ ಅವರಿಗೆ ಅನುಮತಿಯನ್ನು ಕೊಡ್ತೀನಿ ಅಂತ ಹೇಳಿದರೆ ಅವರು ಮಾತು ಕೊಟ್ಟ ಮೇಲೆ ತಪ್ಪದಂತಹ ಶಾಸಕರನ್ನ ತುಂಬ ಜನ ಶಾಸಕರನ್ನ ನೋಡಿದ್ರೆ, ಅಂದರೆ ಸತೀಶ್ ಸೈಲ್ ಅವರಂತಹ ಶಾಸಕರನ್ನ ಅಪರೂಪದಲ್ಲಿ ಅಪರೂಪ. ನಾನು ಹೇಳ್ತಿಲ್ಲ, ಕಮೆಂಟ್ ಕುವೈತಿಂದ ಕಮೆಂಟ್ ಮಾಡ್ತಾರೆ, ದುಬೈಯಿಂದ ಕಮೆಂಟ್ ಮಾಡ್ತಿದ್ದಾರೆ, ಕೇರಳದಿಂದ ಕಮೆಂಟ್ ಮಾಡ್ತಿದ್ದಾರೆ, ಮುಂಬೈನಿಂದ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ, ಪ್ರಮುಖವಾಗಿ ನಾವು ಪ್ರಶ್ನೆ ಮಾಡಬೇಕು, ನೀವು ಕೆಲಸ ಮಾಡಬೇಕು. ಇಲ್ಲಿ 3 ಪಾಯಿಂಟ್ಸ್ ಇದೇ ಜಾಗ. ಈ ಜಾಗದಲ್ಲಿ ಏನು ತೋರುದು ನೋಡಿ, ಪ್ರತಿಯೊಂದು ಜಾಗ. ಇಲ್ಲಿ ಆ ಮರದ ಹತ್ರ ಒಂದು ಹೋಗಿ, ಅಲ್ಲಿ ಒಂದು ಈ 3 ಪಾಯಿಂಟ್, 1 ಪಾಯಿಂಟ್ ಮಾತ್ರ ಹೋಗಿ ಅಲ್ಲಿ. ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇರ್ಬೋದು, ಒಂದು ಬಾರ್ಜ್ ಮೇಲೆ ಏನು ಇಟಾಚಿ ನಿಂತಿದೆ, ಅದೀಗ ಆಲ್ರೆಡಿ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಗಮನಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ಈಗ ಆಲ್ರೆಡಿ ಅದರ ಒಂದು ಬಕೆಟನ್ನು ನೀರು ಒಳಗಡೆ ಹಾಕಿ ಈಗ ಹುಡುಕುವಂಥ ಒಂದು ಕಾರ್ಯಾಚರಣೆಗೆ ಒಂದಾಗಿದೆ. ಸರ್, ಈಗ ಈ ಬಾರ್ಜ್ ಇದೆಯಲ್ಲ, ಇದೇನು ಕೆಲಸ ಮಾಡುತ್ತೆ? ನಾವೀಗ ಇರೋ ಬಾರ್ಜ್, ನಾವೀಗಿರೋ ಬೋಟ್ ಏನು ಕೆಲಸ ಮೂಮೆಂಟ್ ಅಂದರೆ ಆ ಬಾರ್ಜಿಗೆ ಮೂಮೆಂಟ್ ಇದೆ, ಮೂಮೆಂಟ್ ಮಾಡೋದು. ಆ ಬಾರ್ಗೆ ಇನ್ನೇನಿಲ್ಲ, ಮೂಮೆಂಟ್ ಆಗ್ತದೆ ಅಂದರೆ ಜೊತೆಲೇ ಇರ್ಬೇಕು ಎರಡು ನಾವು ಮೂಮೆಂಟ್ ಮಾಡೋದಷ್ಟು. ಆ ಬಾರ್ಗೆ ಮಾಡಿ ಅದ್ರಲ್ಲಿ ಆಗ್ತದೆ, ಮಡಿಸಿದ್ರೆ ಅದ್ರಲ್ಲಿ ಆಗ್ತದೆ.
ನೀರಿನಡಿಯಲ್ಲಿ ಮಣ್ಣಿದೆ ಹಾಂ. ಎಲ್ಲ ರೋಡ್ ಮಾಡಿ ಖಾಲಿ ಮಾಡಿ ಹಾಂ ಮತ್ತೆ ಮತ್ತೆ ಹಾಕ್ತದೆ ಹಾಂ ಹಾಗೆ ಕೆಲಸ ಇದೆ. ಸೆಟ್ಟಿಂಗ್ ಮಾಡ್ಬರೋದು, ಹಾಂ ಖಾಲಿ ಮಾಡ್ಬರೋದು, ಮತ್ತೆ ಮಾಡ್ಬೋದು, ಮತ್ತೆ ಖಾಲಿ ಮಾಡೋದು, ಹಾಂ ಹಾಂ ಹಾಗೆ ಸೆಟ್ಟಿಂಗ್ ಮಾಡಿ. ವೀಕ್ಷಕರೇ, ನೀವೀಗ ಗಮನಿಸ್ತಿರ್ಬೋದು, ಈಗ ಒಂದು ಇಟಾಚಿ ಮುಖಾಂತರ ನೀರಿನೊಳಗಿದಂಥ ಒಂದು ಮರವನ್ನು ಈಗ ಅಂದರೆ ಮರದ ಒಂದು ತುಂಡನ್ನು ಈಗ ಮೇಲೆತ್ತಲಾಯಿತು. ಗಮನಿಸ್ತಾ ಇರ್ಬೋದು, ನಿಮ್ಗೆ ಈಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಮಗೆ ಸಿಕ್ಕಿ ತಂದಮೇಲೆ ವಿಶ್ವಣ್ಣ, ಇದೀಗ ಲಾರಿಯ ಕೆಲವೊಂದು ಪಾರ್ಟ್ಗಳು ಸಿಕ್ಕೋದು ಮತ್ತು ನೀರಿನೊಳಗೆ ಇದ್ದಂಥ ಕೆಲವೊಂದು ಮರದ ದಿಮ್ಮಿಗಳು ಅಂದರೆ ಮೇಲೆ ಇದ್ದಂಥ ಕೆಳಗೆ ಬಿದ್ದಂಥ ಮರದ ದಿಮ್ಮಿಗಳು ಸಿಕ್ಕೋದು. ಈಗ ನಾಳೆ ಸ್ಕೂಬಾ ಹಾಕಬೇಕು ಅಂತ ಹೇಳ್ತಾ ಇದ್ರಿ, ಸೊ ಅದ್ರ ಬಗ್ಗೆ. ನಾಳೆ ಬೆಳಿಗ್ಗೆ ನಾವು 10 ಗಂಟೆಗೆ ಸ್ಕೂಬಾ ಡೈವಿಂಗ್ ಮಾಡ್ತೇವೆ. ಪರ್ಮಿಷನ್ ಸಿಕ್ಕಿದೆ. ಈಗ ನಾವು ಬೇರೆ ಜಾಗದೆಲ್ಲ ಹುಡುಕಾಡಿ ಈಗ ನಾಳೆ ನಾಳೆ ಮಾಡ್ತಾ ಇದ್ದೀವಿ. ನಾಳೆ ಸ್ಕೂಬಾ ಹಾಕ್ತೀರಾ? ಸ್ಕೂಬಾ ಹಾಕ್ತೀವಿ. ಹಾಂ ಹಾಂ